ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನನ್ನ ಫ್ರೆಂಡ್ ತಂಗಿದು ಸೀಮಂತ ಫಂಕ್ಷನ್ ಇತ್ತು ಲಾಸ್ಟ್ ಸಂಡೇ. ಸೆಕೆಂಡ್ ಬೇಬಿದು, ಫಸ್ಟ್ ಬೇಬಿದು ಕರೋನಾ ಟೈಮಲ್ಲಿ ಡೆಲಿವರಿ ಆಗಿತ್ತು. ಸೊ ಅದಕ್ಕೆ ಸಿಂಪಲ್ಲಾಗಿ ಮಾಡಿದರು. ಸೊ ಸೆಕೆಂಡ್ ಬೇಬಿದು ಗ್ರ್ಯಾಂಡಾಗಿ ಅರೇಂಜ್ ಮಾಡಿದರು ಪಾರ್ಟಿ ಹಾಲಲ್ಲಿ. ಸೊ ಎಲ್ಲ ಕಿಟ್ಟಿ ಫ್ರೆಂಡ್ಸು ಎಲ್ಲರೂ ಹೋಗಿದ್ವಿ. ಸೊ ವೀಡಿಯೋಸು, ಫೋಟೋಸು ನಾವೆಲ್ಲೋದ್ರೂ ಕಂಪಲ್ಸರಿ ಇದ್ದೇ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸೊ ಡೆಕೋರೇಷನು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಹ್ಯಾವ್ ಎ ಸೇಫ್ ಡೆಲಿವರಿ ಅಂತ ಎಲ್ಲರೂ ವಿಶ್ ಮಾಡಿ ನಾವೆಲ್ಲರೂ ಊಟಕ್ಕೆ ಹೋದ್ವಿ. ಸೊ ಊಟಕ್ಕೆ ಒಬ್ಬಟ್ಟಿನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ sunlight dances through the window, lazy haze filled up the room, got no plans, just me and you. ಸೊ ಅದರದ್ದು ನೆಕ್ಸ್ಟ್ ಡೇ ಅಂದರೆ ಮಂಡೇ ರಕ್ಷಾಬಂಧನ ಇತ್ತು. ಸೊ ನಾನು ಸಂಡೇ ಸಾಯಂಕಾಲನೇ ರಾಖಿ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಫುಲ್ ಟಯರ್ಡ್ ಆಗಿತ್ತು, ಫಂಕ್ಷನಿಂದ ಬಂದು ಹೋಗೋಕ್ಕೆ ಆಗಿತ್ತಿಲ್ಲ. ಸೊ ನೆಕ್ಸ್ಟ್ ಡೇನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಸೊ ರಾಖಿ ಕಲೆಕ್ಷನ್ಸು ತುಂಬ ಏನಿತ್ತಿಲ್ಲ, ಯಾಕೆಂದರೆ ಲಾಸ್ಟ್ ಮೊಮೆಂಟಲ್ಲಿ ಹೋಗಿ ನಾನು ತೊಗೊಂಡಿದ್ದು. ಸೊ ಆ ಕಲೆಕ್ಷನ್ಸಲ್ಲೇ ಹುಡುಕಿ ತಗೊಂಡೆ. ಲಾಸ್ಟ್ ಇಯರ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಕಲೆಕ್ಷನ್ಸು. ಸೊ ಈ ಸತಿ ಓಕೆ ಆಗಿತ್ತು. ಸೊ ಫ್ರೆಂಡ್ಸ್, ಇವತ್ತು ಮಂಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬಾ ಸ್ಪೆಷಲ್, ಯಾಕೆಂದರೆ ಇವತ್ತು ರಕ್ಷಾಬಂಧನ್. ಸೊ ಎಲ್ಲರಿಗೂ ನನ್ನ ಸೋದರರು ಸೋದರಿಯರಿಗೂ ರಕ್ಷಾಬಂಧನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ನಿಮ್ಮ ಅಣ್ಣಂದಿರು ಇಲ್ಲ ತಮ್ಮಂದಿರಿಗೆ ರಾಖಿ ಕಟ್ಟಿರ್ತೀರ. ಸೊ ಎಲ್ಲರಿಗೂ ಒಳ್ಳೊಳ್ಳೆ ಗಿಫ್ಟ್ ಬಂದಿರುತ್ತೆ, ಇಲ್ಲ ದುಡ್ಡು ಕೊಟ್ಟಿರ್ತಾರೆ ಅಣ್ಣಂದಿರು ತಮ್ಮಂದಿರು. ಸೊ ಚೆನ್ನಾಗಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಕೂಡ ಸೆಲೆಬ್ರೇಟ್ ಮಾಡಬೇಕು. ಸೊ ನನಗೆ ಓನ್ ಬ್ರದರ್ಸ್ ಇಲ್ಲ. ಸೊ ನನ್ನ ಕಸಿನ್ಸ್ ಬ್ರದರ್ಸ್ಗೆ ರಾಖಿನ ಕಟ್ಟಬೇಕು. ಲಾಸ್ಟ್ ಇಯರ್ ಕೋಇನ್ಸಿಡೆನ್ಸ್ ಆಗಿ ನಾವು ಊರಿಗೆ ಹೋಗಿದ್ವಿ. ಸೊ ಅವಾಗ್ಲೇನೆ ರಕ್ಷಾಬಂಧನ್ ಇತ್ತು. ಸೊ ರಾಖಿ ಕಟ್ಟಿದ್ದೆ ನಾನು, ನಮ್ಮ ಅಕ್ಕ ಎಲ್ಲ. ಸೊ ಈ ಸತಿನೂ ನಾನು ಊರಿಗೆ ಹೋಗ್ತಾ ಇದ್ದೀನಿ ಕೋಇನ್ಸಿಡೆನ್ಸ್ ಆಗಿ. ಈ ಸತಿನೂ ರಾಖಿ ಹಬ್ಬ ಇದೆ. ಸೊ ಈ ಸತಿನೂ ಕಟ್ಟಬೇಕು ಅವ್ರಿಗೆ. ಸೊ ತುಂಬ ಖುಷಿ ಆಗ್ತಾಯಿದೆ, ಈ ಸತಿನೂ ಕಟ್ತಾ ಇದ್ದೀನಿ ರಾಖಿನ ಅಂತ ಅಂದ್ಬಿಟ್ಟು. ಸೊ ನನ್ನ ಮಕ್ಳ ಕೈಯಿಂದ ನನ್ನ ಅಕ್ಕನ ಮಗನಿಗೆ ರಾಖಿನ ಕಟ್ಟಿಸ್ಬೇಕು. ಸೊ ಅವ್ನು ಸ್ಕೂಲ್ಗೆ ಹೋಗಿದ್ದಾನೆ, ಅವ್ರಿಗೆ ರಜಾ ಇಲ್ಲ. ಸೊ ಅವ್ನು ಬಂದ ಮೇಲೆ ರಾಖಿನ ಕಟ್ಸೋಣ ಅಂತ ಅಂದ್ಬಿಟ್ಟು ಹೋಗಿ ರಾಖಿ ಎಲ್ಲ ತೊಗೊಂಡು ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತು ನಾವು ಊರಿಗೂ ಸತ ಹೋಗಬೇಕು. ನಮ್ಮ ಡ್ಯಾಡಿ ಊರಿಗೆ ಹೋಗ್ತಾ ಇರೋದು. ಡ್ಯಾಡಿ ಊರಲ್ಲಿ ವೀರಭದ್ರೇಶ್ವರದು ಕೆಂಡ ಇದೆ, ಅಂದರೆ ಜಾತ್ರೆ ಥರ. ಸೊ ತುಂಬ ಇಯರ್ಸ್ ಆಗಿತ್ತು ನಮ್ಮ ಡ್ಯಾಡಿ ಊರಿಗೆ ಹೋಗೇ ಇತ್ತಿಲ್ಲ. ಆಲ್ಮೋಸ್ಟ್ 5-6 ಇಯರ್ಸ್ ಆಯಿತು ಹೋಗೇ ಇತ್ತಿಲ್ಲ. ಸೊ ನಾಳೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹಾಸನ್ನಲ್ಲಿ ನಮ್ಮ ಆಂಟಿ ಮನೆಯಲ್ಲಿ ಇದ್ದು ನಾಳೆ ಡ್ಯಾಡಿ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಫುಲ್ ನಮ್ಮ ಡ್ಯಾಡಿ ಊರಲ್ಲೇ ಇರೋದು. ಸೊ ಡ್ಯಾಡಿ ಊರು ಬಂದ್ಬಿಟ್ಟು ಹಳೆಬೀಡು ಹತ್ರ. ಸೊ ಎಲ್ಲನೂ ಮೀಟ್ ಮಾಡೋದೇ ಒಂದು ದೊಡ್ಡ ಖುಷಿ. ತುಂಬ ದಿನ ಆಯಿತು, ಯಾರನ್ನೂ ಮೀಟೇ ಮಾಡಿದ್ದಿಲ್ಲ. ಸೊ ಎಲ್ಲ ಕಸಿನ್ಸ್ನೆಲ್ಲ ಮೀಟ್ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ರಾಖಿ ಎಲ್ಲ ಕಟ್ಟಿ ನಮ್ಮ ಅಕ್ಕನ ಮಗನಿಗೆ, ನನ್ನ ಮಕ್ಕಳು ತುಂಬ ಈಗಲ್ಲಿ ವೇಟಿಂಗು ರೆಡಿ ಆಗಿದ್ದಾರೆ. ನಾನು ಮಮ್ಮಿ ಮನೇಲಿದ್ದೀನಿ. ಸೊ ಮಮ್ಮಿ ನೆನ್ನೆನೇ ಊರಿಗೆ ಹೋಗಿದ್ದಾರೆ. ನಾನು ಡ್ಯಾಡಿ ಜೊತೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಸೊ ನಾಳೆ ಊರಲ್ಲಿ ಕೆಂಡ ಇರೋದು. ಸೊ ವೆಡ್ನಸ್ಡೇ ನಾವು ವಾಪಸ್ ಆಗ್ತೀವಿ. ಸೊ ನನ್ನ ಮಕ್ಕಳು ಈಗಲೇ ವೇಟಿಂಗು ನಮ್ಮ ಅಕ್ಕನ ಮಗನಿಗೆ. ಅವನಿನ್ನೂ ಸ್ಕೂಲಿಂದ ಬಂದಿಲ್ಲ, ಬಂದ ತಕ್ಷಣವೇ ಕಟ್ಟಬೇಕು. ಸೊ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ರಾಖಿ ಕಟ್ಟಾದ್ಮೇಲೆ ಊರಿಗೆ ಹೋಗೋದು. ಸೊ ನನ್ನ ಹಸ್ಬೆಂಡ್ ಬರಲ್ಲ, ಅವ್ರು ಇಲ್ಲೇ ಇರ್ತಾರೆ. ಯಾಕೆಂದರೆ ವೀಕ್ ಡೇಸು ಸೊ ಆಫೀಸ್ಗೆ ರಜೆ ಹಾಕೋಕ್ಕಾಗಲ್ಲ. ವೀಕೆಂಡ್ಸ್ ಆದರೆ ಬರೋರು, ಬಟ್ ಇವಾಗ ವೀಕ್ ಡೇಸ್ ಆಗಿರೋದ್ರಿಂದ ಅವ್ರು ಬರ್ತಾ ಇಲ್ಲ. ಸೊ ಅದಕ್ಕೆ ನಾನು ಡ್ಯಾಡಿ ಜೊತೆನೇ ಹೊರಟಿರೋದು. ಸೊ ಇದು ನನ್ನ ಡ್ರೆಸ್ಸು, ಕುರ್ತಿ ಹಾಕ್ಕೊಂಡಿದ್ದೀನಿ. ಸೊ ನಾವು ಹೊರಡೋದೇ ಆಲ್ಮೋಸ್ಟ್ 4 o'clock 5 o'clock ಆಗಿಬಿಡುತ್ತೆ. ಸೊ ರೀಚ್ ಆಗೋಷ್ಟಿಗೆ 9 o'clock ಆಗುತ್ತೆ.
ಸೊ ಕುರ್ತಿ ಹಾಕ್ಕೊಂಡಿದ್ದೀನಿ. ಯಾರಿಗೆ ಕಟ್ಟಕ್ಕೆ? ಎಲ್ಲಿ ಬಂದ? ಬರ್ತಾ ಇದ್ದಾನಾ? ಹಾಯ್ ಜೀವನ್, ಹ್ಯಾಪಿ ರಕ್ಷಾ ಬಂಧನ್. ವಿಶ್ ಮಾಡು ಅಣ್ಣಂಗೆ. ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳು. ಜೀವನ್ ಅವ್ರಿಗೆ ಎಷ್ಟು ಇಷ್ಟ ಗೊತ್ತಾ? ರಾಖಿ ಕಟ್ಟಬೇಕು ಅಂತ ಇದ್ರು. ಕೊಡ್ತೀನಿ ತಡಿ, ಅವ್ನು ರೆಡಿ ಆಗ್ಲಿ. ಸ್ಕೂಲಿಂದ ಈಗ ತಾನೇ ಬಂದಿದ್ದಾನೆ. ಅವ್ನು ರೆಡಿ ಆಗ್ತಾನೆ ತಡಿ ಫಸ್ಟ್, ಆಮೇಲೆ ಓಕೆನಾ? ಸೊ ನಮ್ಮ ಅಕ್ಕನ ಮಗನಿಗೆ ಧಾರವಾಡ ಪೇಡ ಅಂದರೆ ತುಂಬಾ ಇಷ್ಟ ಅಂತ ಅದನ್ನು ತೊಗೊಂಡು ಬಂದಿದ್ದೆ. ಸೊ ನನ್ನ ಮಕ್ಕಳು ಸ್ಕೂಲಲ್ಲೂ ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡಿದರು. ಸೊ ನನ್ನ ದೊಡ್ಡ ಮಗಳು ಎರಡನೇ ಮಗಳಿಗೆ ಕಟ್ಟಿದ್ಲು, ಎರಡನೇ ಮಗಳು ದೊಡ್ಡ ಮಗಳಿಗೆ ಕಟ್ಟಿದ್ದಾಳೆ. ಸೊ ಇಬ್ಬರೂ ಅವ್ರವ್ರಿಗೆ ಕಟ್ಕೊಂಡಿದ್ದಾರೆ. ಸೊ ಮನೆಗೆ ಬಂದಿದ್ದ ತಕ್ಷಣವೇ ಕಿತ್ತು ಹಾಕ್ಕೊಂಬಿಟ್ರು ಆಟ ಆಡಿಕೊಂಡು. ಸೊ ಅವ್ರಿಗೇನೋ ಒಂಥರ ಖುಷಿ ರಾಖಿ ಕಟ್ಟೋದು. ಸೊ ನಾವು ಕಟ್ಕೋಬೇಕು ಅಂತ ಇದು ಮಾಡ್ತಾಯಿದ್ರು, ಅಳ್ತಾಯಿದ್ರು. ಸೊ ನಾನು ನೀವು ಕಟ್ಕೊಳ್ಳೋಂಗಿಲ್ಲ, ನೀವು ಕಟ್ಟಬೇಕು ಅಣ್ಣಂಗೆ ಅಂತ ಹೇಳಿ ಕಟ್ಟಿಸ್ತಾ ಇದ್ದೆ. Sunlight dances through the window. Lazy haze filled up the room. Got no plans, just me and you. Time slows down when you're around. Feel the rhythm of our hearts pound. In the quiet we find a groove. Lost in love, no need to move. It's a love, no need to move. Happy Raksha Bandhan. Okay? ಕಟ್ಬಿಡು ನೀನೇ. ಆಯ್ತಾ? ಇದಾಯ್ತು. ಬರ ಸಿರಿ ನಿಧಿ. ಇದಾಯ್ತು, ತುಪ್ಪದ ಬತ್ತಿ ಬೇರೆ ಕೊಡು. ಅಷ್ಟು ಕುಂಕುಮ ಅಕ್ಷತೆ ಹಾಕು. ಚೂರು ಸ್ವೀಟ್ ತಿನ್ಸಪ್ಪ. ರಕ್ಷಾ ಬಂಧನ್ ಜೀವನಣ್ಣ. ಕಟ್ಟು. ನಿನ್ಗಲ್ಲ ಚಿನಿ, ಅಣ್ಣಂಗೆ ನೀನು ಕಟ್ಟಬೇಕು. ಇಟ್ಕೋ. ಹಾ ಅಷ್ಟೇ ಬಿಡು. ಸಾಕಂಡಿ ಪಾಪಿ ಕೊಡಪ್ಪ ಜೀವನಣ್ಣಗೆ. ನೀನು ಕೊಡು. ಲವ್ ಯು, ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳು. Laying low, no place to go. Sunlight dances through the window. Lazy haze filled up the room. ಸೊ ಇದೇ ರಾಖಿ ಉಡ್ಕೊಂಡು ತಗೊಂಡು ಬಂದಿರೋದು. ಹ್ಯಾಪಿ ರಕ್ಷಾ ಬಂಧನ್. ಹಾಯ್, ಗಿಫ್ಟ್ ಸಿಕ್ಬಿಡ್ತು. ಸೊ ರಾಖಿ ಎಲ್ಲ ಕಟ್ಟೋಷ್ಟಿಗೆ ಆಲ್ಮೋಸ್ಟ್ 4:30 ಆಗೋಯ್ತು. ಮಳೆ ಕೂಡ ಬರ್ತಾಯಿತ್ತು. ಸೊ ಮಳೆ ಎಲ್ಲ ನಿಂತ್ಕೊಳ್ಳಿ ಆಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಾವು 5:30 ಆಗಿತ್ತು ಹೊರಟಾಗ ಮನೆಯಿಂದ. ಸೊ ಮಕ್ಕಳು ಸತ್ತ ಮಧ್ಯಾಹ್ನದಿಂದ ನಿದ್ದೆನೇ ಮಾಡಿತ್ತಿಲ್ಲ. ಜೀವನಣ್ಣಂಗೆ ರಾಖಿ ಕಟ್ಟಬೇಕು, ಆಮೇಲೆ ಊರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಕಾರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಅಲ್ಲಿ ಕೂಡ ಟ್ರಾಫಿಕ್ ಎಲ್ಲ ಫುಲ್ಲು ಜಾಮ್ ಆಗಿತ್ತು, ಯಾಕೆಂದರೆ ಪೀಕ್ ಅವರ್ಸು. ಸೊ ನಾವು ಬೆಂಗಳೂರು ಬಿಟ್ಟಾಗಲೇ ಆಲ್ಮೋಸ್ಟ್ 6:30 ಆಗೇ ಹೋಯಿತು. ಸೊ ಮಕ್ಕಳು ಸತ್ತ ನಿದ್ದೆ ಮಾಡೇ ಬಿಟ್ರು.
ಸೊ ನಾವು ಹೋಗ್ತಾ ಯಾವ ಹೋಟೆಲ್ಗೂ ನಿಲ್ಲಿಸಲಿಲ್ಲ, ಸೀದಾ ಹಾಸನ್ ನಮ್ಮ ಆಂಟಿ ಮನೆಗೇ ಹೋದ್ವಿ. ಯೂಶ್ವಲಿ ನಮ್ಮ ಡ್ಯಾಡಿ ಹೋದಾಗೆಲ್ಲ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಕ್ಕೆ ಅಂತ ನಿಲ್ಲಿಸೋರು, ಬಟ್ ಮಳೆ ಕೂಡ ಬರ್ತಾ ಇತ್ತು. ಸೊ ನಾವು ಹಾಸನ್ ರೀಚ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಇವ್ರು 3 ಜನ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ಏಯ್ ಸೊ ನಾವು ಹೋದಾಗ ರಾತ್ರಿ ಆಗಿತ್ತು. ಸೊ ನಾವು ಕೂಡ ಟಯರ್ಡ್ ಆಗಿದ್ವಿ, ಅವನು ಕೂಡ ಕೆಲಸದಿಂದ ಬಂದು ಟಯರ್ಡ್ ಆಗಿದ್ದ. ಸೊ ರಾತ್ರಿ ಇನ್ನೇನು ರಾಖಿ ಕಟ್ಟೋದು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಸೊ ನಾವು ಬೆಂಗಳೂರಿಗೆ ವಾಪಸ್ ಬರಬೇಕಾದಾಗ ಅವನಿಗೆ ರಾಖಿನ ಕಟ್ಟಿದೆ. ಸೊ ಇವನು ನನಗೆ ಅಣ್ಣ ಆಗಬೇಕು. ಸೊ ನನ್ನ ತಮ್ಮ ಅಂದರೆ ಆಂಟಿ ಮಗಂಗೂ ರಾಖಿನ ತೊಗೊಂಡು ಹೋಗಿದ್ದೆ, ಬಟ್ ಅವ್ನು ಬಂದಿತ್ತಿಲ್ಲ. ಸೊ ಆಂಟಿ ಕೈಲೇ ಕೊಟ್ಟು ಕಳಿಸ್ದೆ ರಾಖಿನ. ಸೊ ಇವನು ನನಗೆ ದುಡ್ಡು ಕೊಟ್ಟ. ಸೊ ಫುಲ್ ಖುಷಿ ಆಗೋಯ್ತು. ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ದುಡ್ಡನ್ನ ಕೊಟ್ಟ. ಸೊ ಈ ರೀತಿ ನಮ್ಮ ರಕ್ಷಾಬಂಧನ್ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್.